ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ನಮ್ಮ ಗೌತಮ್ ಕುಮಾರ್ ಅವರ ಪ್ರಚಾರಕ್ಕೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಕುರುಡುಮಲೆಯ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಾವೆಲ್ಲರೂ ಪೂಜೆಯನ್ನು ಮಾಡಿ ಉಸ್ತುವಾರಿ ಸಚಿವನಾಗಿ ನಾನು ಮತ್ತು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಹಾಗೂ ಚಿಂತಾಮಣಿಯ ಶಾಸಕರಾದ ಸುಧಾಕರ್ ಅವರು, ಕೊತ್ತೂರು ಮಂಜುನಾಥ್ರವರು, ನಮ್ಮ ಬಂಗಾರಪೇಟೆ ನಾರಾಯಣ ಸ್ವಾಮಿರವರು, MLCಗಳಾದ ಅನಿಲ್ ಕುಮಾರ್ ಅವರು, ನಜೀರ್ ಅಹಮದ್ ರವರು, ನಮ್ಮ ನಂಜೇಗೌಡರವರು, ಮುಳಬಾಗಲ್ನ ಪರಾಜಿತ ಅಭ್ಯರ್ಥಿ ನಮ್ಮ ಆದಿನಾರಾಯಣರವರು, ನಮ್ಮ ಶಿಡ್ಲಘಟ್ಟದ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡರು, ಇವರೆಲ್ಲರ ಸಮ್ಮುಖದಲ್ಲಿ ನಾವು ಇವತ್ತು ಚುನಾವಣಾ ಪ್ರಚಾರಕ್ಕೆ ನಾವು ಬಂದಿದ್ದೀವಿ. KGFನ ಎಲ್ಲ ನನ್ನ ಬಂಧುಗಳು ಸಹ ಬಂದಿರೋರ ಬಗ್ಗೆ ಇವತ್ತು ನಾವು ಪ್ರಚಾರಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಮಾನ್ಯ ಮಾಜಿ ಸಂಸದರು, ಹಾಲಿ ಆಹಾರ ಖಾತೆ ಸಚಿವರು ಆದ KH ಮುನಿಯಪ್ಪ ಅವರು ಸಹ ಆಶೀರ್ವಾದ ಮಾಡಿದ್ದಾರೆ. ನೀವು ಪೂಜೆ ಮಾಡಿ ನಾನು ಮುಂದಿನ ದಿವಸಗಳಲ್ಲಿ ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ನಾವೆಲ್ಲ ಒಗ್ಗಟ್ಟಾಗಿ ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕೆ, ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ನಾವು ಈ ಚುನಾವಣಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಯಾರು ಜಗಳ ಏನು ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ. ಗುಂಪುಗಾರಿಕೆ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಇಲ್ಲ. ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಎಲ್ರಿಗೂ ಸೀಟ್ ಕೇಳುವಂತ ಅಧಿಕಾರ ಇದೆ. ಅದೇ ತರ ಹಲವಾರು ಜನ ಇದಕ್ಕೆ ಅಪ್ಲಿಕೇಶನ್ಸ್ ಹಾಕಿದ್ರು, ಆದ್ರೆ ಟಿಕೆಟ್ ಕೊಡೋಕ್ಕಾಗೋದು ಒಬ್ರಿಗೇನೆ. KH ಮುನಿಯಪ್ಪ ಸಾಹೇಬರು ಈಗಾಗಲೇ ಹೇಳಿದ್ದಾರೆ, ಯಾರಿಗೆ ಟಿಕೆಟ್ ಕೊಟ್ಟರು ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಅಭ್ಯರ್ಥಿ ನಮ್ಮ ಗೌತಮ್ ಕುಮಾರ್ ಅವರು ಹೋಗಿ ಭೇಟಿ ಮಾಡಿದ್ದಾರೆ ಮುನಿಯಪ್ಪ ಅವ್ರಿಗೆ. ನಿನ್ಗೆ ಸಹಾಯ ಮಾಡ್ತೀನಿ, ಆಶೀರ್ವಾದ ಮಾಡಿದ್ದೀನಿ, ನೀನು ಗೆದ್ಕಮ್ಮ ಅಂತ ಹೇಳಿದ್ದಾರೆ. ಆದ್ರಿಂದ ಕೋಲಾರದಲ್ಲಿ ಯಾವುದೇ ಗುಂಪುಗಾರಿಕೆ ಅನ್ನೋದಿಲ್ಲ. ಇಲ್ಲಿ ಗೌತಮ್ ಕುಮಾರ್ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವು 5 ಜನ ಇಲ್ಲಿ ನಮ್ಮ MLAಗಳಿದ್ದಾರೆ. ಅತಿ ಹೆಚ್ಚಿನ ಮತಗಳಲ್ಲಿ ನಾವು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ. ರಮೇಶ್ ಕುಮಾರ್ ಅವರು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಟ್ರೀಟ್ಮೆಂಟ್ಗೆ ಸೇರಿದ್ದಾರೆ. ಗುರುವಾರದಿಂದ ಅವರು ಬರ್ತೀರಿ ಅಂತ ಹೇಳಿದ್ದಾರೆ. KH ಮುನಿಯಪ್ಪ ಸಾಹೇಬರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅವರು ಉಸ್ತುವಾರಿಗಳು, ಅಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರ ಆಶೀರ್ವಾದ ನಮಗಿದೆ. ಅವರೇ ಬರ್ತಾರೆ. ಅವರು ನಾವು ನೆಕ್ಸ್ಟ್ ನಾಮಿನೇಷನ್ ಬರ್ತಾರೆ ಅವರು. ಇಲ್ಲ ಇವತ್ತು ಇಂಪಾರ್ಟೆಂಟ್ ಅಲ್ಲ. ಇವತ್ತು ನಾವು ಸಾಂಕೇತಿಕವಾಗಿ ಪೂಜೆ ಸ್ಟಾರ್ಟ್ ಮಾಡ್ತಾ ಇರೋದು. ನಮ್ದು ಅಧಿಕೃತವಾಗಿ ನಮ್ಮ ಕಾರ್ಯಕ್ರಮ ಗುರುವಾರದಿಂದ ಶುರು ಆಗ್ತದೆ. ಇದು ಕಾಂಗ್ರೆಸ್ ಪಕ್ಷ ಅನ್ನೋದು ಯಾವುದೇ ಒಬ್ಬರ ಮೇಲೆ ನಾವು ಆಪಾದನೆ ಹಾಕೋದಲ್ಲ. ಇದು ಸಾರ್ವತ್ರಿಕವಾಗಿ ಎಲ್ಲ ನಾಯಕರುಗಳ ಮೇಲೆ ಈ ಜವಾಬ್ದಾರಿ ಇದೆ. ನಾವೆಲ್ಲರೂ, ನಾನು, ನಮ್ಮ ಸುಧಾಕರು, ನಮ್ಮ MLAs ಯಾರ್ಯಾರಿದ್ದೀವಿ, ನಾವೆಲ್ಲರೂ ಇದ್ರ ಜವಾಬ್ದಾರಿ ತಗೊಂಡು ನಾವು ಚುನಾವಣೆ ಮಾಡಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ಕೆಲಸ ಮಾಡ್ತೀವಿ. ಇಲ್ಲಿ 5 ಜನ ಕಾಂಗ್ರೆಸ್ನ MLAಗಳು MLA ಎಲೆಕ್ಷನ್ ಯಾವ ತರ ಮಾಡಿದ್ರೆ ಅದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾಮಪತ್ರ 4ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ವಿ. ಲೋಕಸಭಾ ಚುನಾವಣೆಯಲ್ಲಿ ಬೇರೆ ತರ ಇತ್ತು. ಕಾಂಗ್ರೆಸ್ ಪಕ್ಷದ 5 ಯೋಜನೆಗಳು, ಜನಪರ ಸರ್ಕಾರದ ಯೋಜನೆಗಳು ಏನಿದಾವೆ, ವರ್ಷಕ್ಕೆ 65,000 ಕೋಟಿ ರೂಪಾಯಿಗಳು 5 ಯೋಜನೆಗಳನ್ನ ನಾವು ಜನಗಳಿಗೆ ಕೊಟ್ಟಿದ್ದೀವಿ. ಅದ್ರ ಮೇಲೇನೆ ನಮ್ಮ ಚುನಾವಣೆ. ಸುಳ್ಳಿನ ವಿರುದ್ಧ ನಮ್ಮ ಚುನಾವಣೆ, ಜಾತೀಯತೆ ವಿರುದ್ಧ ನಮ್ಮ ಚುನಾವಣೆ, ಪಕ್ಷಗಳನ್ನ, ದೇಶವನ್ನು ಒಡೆಯೋದ್ರ ವಿರುದ್ಧವಾಗಿ ನಮ್ಮ ಚುನಾವಣೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಪ್ರಾಮಾಣಿಕವಾಗಿ ನಾವು ಹೇಳ್ತಾ ಇದ್ದೀವಿ. ನಾವು ಜನಗಳ ಪರವಾಗಿರುವಂಥವ್ರು. 136 MLAಗಳನ್ನು ಗೆಲ್ಲಿಸಿಕೊಟ್ಟ ಜನತೆ, ಕರ್ನಾಟಕ ಮಹಾಜನತೆ ಈ ಚುನಾವಣೆಯಲ್ಲಿ ಸಹ ನಮ್ಮ ಕೈ ಹಿಡಿತಾರೆ. ನಮ್ಮ ಕರ್ನಾಟಕದಲ್ಲಿ 20ಕ್ಕೂ ಹೆಚ್ಚು ಸೀಟ್ಗಳನ್ನು ನಾವು ಗೆಲ್ತೀವಿ. ಇರೋದು ಏನು ಹೈಜಾಕ್ ಮಾಡಿ ಎಲ್ಲ ಮಾಡ್ಬಿಡ್ತಾರ? ದುಡ್ಡಿದ್ದು ಮಾತ್ರಕ್ಕೆ ಎಲ್ಲ ಯಾವಾಗೂ ಒಂದೇ ಥರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಿಜೇಂದ್ರ ಅವರು ಇದೇ ಥರ ಕನಸು ಕಾಣ್ತಾನೆ ಇರಲಿ. ಇದೇ 5 ವರ್ಷ, ಮುಂದಿನ 5 ವರ್ಷ ನೋಡ್ರಿ. ರೈಟು ಲೆಫ್ಟು ಎಲ್ಲ ನಮ್ಮ ಅಣ್ತಮ್ಗಳೇ.
Dalits, all scheduled castes are my brothers and sisters. Scheduled tribe, scheduled caste, left to right ಅನ್ನೋದು ಯಾವುದೂ ಇಲ್ಲ. ಎಲ್ಲ ನಮ್ಮ ಅಣ್ಣ ತಮ್ಮಗಳೇ ಇಲ್ಲಿರೋರು. ಮತ್ತು ನಮ್ಮ ಯಾರು ನಮ್ಮ ಬೋವಿ ಸಮಾಜದವ್ರು ಅವರು ನಮ್ಮ ಅಣ್ಣ ತಮ್ಮಗಳೇ. ಯಾವುದು ಲೆಫ್ಟ್ ಟು ರೈಟ್ ಇಲ್ಲ. ಎಲ್ಲನೂ ಮೀಸಲು ಕ್ಷೇತ್ರ ಅಂದರೆ ಎಲ್ಲರಿಗೂ ಸೇರಿದು ಅಂಥದ್ದು. ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಹೌದು, ಉಸ್ತುವಾರಿ ಸಚಿವರು ಜವಾಬ್ದಾರಿ ಆಗ್ತದೆ. ನಮ್ಮ ಪೂರ್ಣ ಸಮಯವನ್ನು ನಾನು ಕೋಲಾರ ಗೆಲುವಿಗೆ ನಾನು ನನ್ನ ಶ್ರಮವನ್ನು ಹಾಕ್ತೀನಿ. ಅದ್ರ ಜೊತೆಗೆ ಉತ್ತರ ಲೋಕಸಭಾ ಕ್ಷೇತ್ರ ನನ್ನ ಕಾನ್ಸ್ಟಿಟ್ಯೂನ್ಸಿ ಬರೋದ್ರಿಂದ ಅಲ್ಲೂ ನಾನು ಓಡಬೇಕಾಗ್ತದೆ. ಆದರೆ ಪೂರ್ಣ ಪ್ರಮಾಣವಾಗಿ ಉಸ್ತುವಾರಿ ನಾನೇನಿದ್ದೀನಿ, ನಾನು ಮತ್ತು ನನ್ನ ಹಿರಿಯ ಸಹೋದರ ನನ್ನ ಸುಧಾಕರ್ ಇರ್ತಾರೆ. ನಾವಿಬ್ಬರೂ ಸೇರಿ ಮತ್ತು ನಮ್ಮ MLAಗಳೆಲ್ಲ ಇದ್ದಾರೆ ಇಲ್ಲಿ. ನಮ್ಮ ಮಂಜು ಇದ್ದಾರೆ, ರೂಪಕಲಾ ಇದ್ದಾರೆ, ನಮ್ಮ ನಾರಾಯಣ ಸೋಮಣ್ಣ ಇದ್ದಾನೆ, ನಮ್ಮ ನಂಜೇಗೌಡಣ್ಣ ಇದ್ದಾನೆ, ನಮ್ಮ ಅನಿಲ್ ಕುಮಾರ್ ಇದ್ದಾರೆ, ನಜೀರ್ ಅಣ್ಣ ಇದ್ದಾರೆ. ನಾವೆಲ್ಲ ಸೇರಿ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅತ್ಯಂತ ಹೆಚ್ಚಿನ ಅಧಿಕ ಮತಗಳಿಂದ ಗೆಲ್ಲಿಸಿಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೋಡ್ರಿ, ಆಯ್ತು, ಒಂದು ಪ್ರಶ್ನೆ ನಿಮ್ಗೆ. ಅಲ್ಲ, ನಿಮ್ಗೇನೆ ಒಂದು ಪ್ರಶ್ನೆ. ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ. ಇಡೀ 28 ಕ್ಷೇತ್ರದಲ್ಲಿ ಒಂದೇ ಅಭ್ಯರ್ಥಿ ಯಾವ್ದನ್ನ ಸಿಂಗಲ್ ಅಭ್ಯರ್ಥಿ ಎಲ್ಲಾದ್ರೂ ಸೆಲೆಕ್ಟ್ ಆಗೈತಾ? ಅದೇ ತರ ನೋಡಿ, ಕೆಲವು ಡ್ರಾಮಾನು ನಡೆದಿಲ್ಲ, ಬೆದರಿಕೆನೂ ನಡೆದಿಲ್ಲ. ಇದು ಆಂತರಿಕ ಪ್ರಜಾಪ್ರಭುತ್ವ ರೀ. ಕಾಂಗ್ರೆಸ್ ಪಕ್ಷ ಅನ್ನೋದು ನಾವು ಬಿಜೆಪಿ ಪಕ್ಷದ ತರ ನಾವು ಉಳಿಗಮಾನ್ಯ ಪದ್ಧತಿಯಲ್ಲಿ ನಾವು ನಂಬಿಕೆ ಇಟ್ಟವರಲ್ಲ. ಪ್ರಜಾಪ್ರಭುತ್ವದಲ್ಲಿ ಅವ್ರದೇ ಆದ ಭಾವನೆಗಳನ್ನ ಹಲವಾರು ವಿಧಗಳಲ್ಲಿ ಅದು ವ್ಯಕ್ತಪಡಿಸುವಂತಹ ವಿಧಾನಗಳಿದಾವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.